ಜನಾರ್ದನ್ ರೆಡ್ಡಿ ಅವರು ನಿಮ್ಮನ್ನ ಪಕ್ಷ ಬಿಟ್ಟು ಹೋಗೋದಿದ್ರೆ ಹೋಗ್ಲಿ ರಾಮುಲು ಅವರು ಅನ್ನುವಂತ ಮಾತುಗಳನ್ನ ಅವರು ಹೇಳಿದ್ರು. ನೋಡ್ರಿ, ಅವರು ವೈಯಕ್ತಿಕವಾದಂತ ವಿಚಾರಗಳನ್ನ ಅವರು ಫ್ಲೋ ಅಲ್ಲಿ ಮಾತಾಡಿರ್ಬೋದು. ಇಲ್ಲ ಅನ್ನಕ್ ಹೋಗಲ್ಲ ನಾನು, ಯಾಕಂದ್ರೆ ಅದನ್ನ ಬೆಳೆಸೋಕ್ ಹೋಗಲ್ಲ. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಅವರು ಪಾರ್ಟಿ ಬಿಟ್ಟು ಹೋಗು ಅನ್ನಕ್ಕ ಅವ್ರಿಗೇನು ಅವ್ರು ಯಾರು, ನಾವ್ ಹೆಂಗ ಕಾರ್ಯಕರ್ತರು ಅವ್ರು ಕೂಡ ಹಂಗೆ ಕಾರ್ಯಕರ್ತರು. ಹಂಗಾಗಿ ಪಾರ್ಟಿ ವಿಚಾರ ಬಂದಂತ ಟೈಮ್ಲಿ ರಾಷ್ಟ್ರೀಯ ನಾಯಕರು ಇವತ್ತು ರಾಮುಲು ಅವರು ಇಂಥ ಸಂದರ್ಭದಲ್ಲಿ ಕೂಡ ಎಲ್ಲಿ ಕೂಡ ಮಿಸ್ಫೈರ್ ಆಗಬಾರದು, ಯಾರೊಬ್ಬರು ಹೇಳಿದಂತ ಮಾತು ಕೇಳಬಾರ್ದು ಅನ್ನಂತ ಕಾರಣದಿಂದ ನನಗೆ ಬಹಳಷ್ಟು ನಾಯಕರೆಲ್ಲರೂ ಕೂಡ ಮಾತಾಡಿದ್ದಾರೆ. ಹಂಗ ಎಂತ ಪರಿಸ್ಥಿತಿಯಲ್ಲೂ ಕೂಡ ಪಾರ್ಟಿ ವಿಚಾರ ಬಂದಂತ ಟೈಮಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಂತ ಕೆಲಸ ಮಾಡ್ತೀವಿ. ನೀವು ಯಾವುದೇ ಕಾರಣಕ್ಕೂ ಪಕ್ಷ ಬಿಡಲ್ಲ ಸರ್? ಪಕ್ಷ ಬಿಡಂತ ಪ್ರಶ್ನೆನೇ ಬರಲ್ಲ. ಯಾಕಂದ್ರೆ ಪಾರ್ಟಿ ಅಂದ ತಕ್ಷಣ ಮುಂಚೆಂದು ಕೂಡ ಪಾರ್ಟಿಯನ್ನು ಕಟ್ಟಿದೀವಿ, ಕೆಲವೊಂದ್ಸಲ ಅಧಿಕಾರಕ್ಕೆ ಬಂದಿದ್ವಿ, ಮಂತ್ರಿಗಳಾಗಿ ಕೆಲಸ ಮಾಡಿದ್ವಿ. ಪಾರ್ಟಿ ಇಷ್ಟೊಂದು ಮಾಡಿದಂತ ಟೈಮಲ್ಲಿ ಕೂಡ ಪಾರ್ಟಿ ಬಿಡಂತ ಪ್ರಶ್ನೆ ಇಲ್ಲಿದೆ ಬರುತ್ತೆ. ನೀವು ಯಾವಾಗ ಡೆಲ್ಲಿಗೆ ಹೋಗಿ ನಿಮ್ಮ ವರಿಷ್ಠರನ್ನ ಭೇಟಿ ಏನಾದ್ರು ಮಾತಾಡಿ? 5ನೇ ತಾರೀಕಿನ ನಂತರ ಡೆಲ್ಲಿಗೆ ಹೋಗ್ತೇನೆ. ಅಮಿತ್ ಶಾ ಜೊತೆ ಎಲ್ಲರ ಜೊತೆ ನಾನು ಮಾತಾಡಿಕೊಂಡು ಏನಾಗಿದೆ ಎಲ್ಲಾ ವಿಚಾರಗಳನ್ನು ಒಂದಲ್ಲ ಎಲ್ಲಾ ವಿಚಾರಗಳನ್ನು ನಾವು ತಿಳಿಸ್ಬರೋಂತ ಕೆಲಸ ನಾನು ಮಾಡ್ತೀನಿ. ನೀವೇನಾದ್ರೂ ಹೈಕಮಾಂಡ್ಗೆ ರಾಜ್ಯಸಭಾ ಸದಸ್ಯ ಸ್ಥಾನ ಕೊಡ್ರಿ ಅಂತ ಏನಾದ್ರು ಬೇಡಿಕೆ ಇಡುವಂತ ಸಾಧ್ಯತೆಗಳಿದೆಯಾ? ನಾನು ಯಾವುದೇ ಬೇಡಿಕೆಗಳನ್ನ ಅವ್ರ ಮುಂದೆ ಇಟ್ಟಿಲ್ಲ. ಯಾಕಂದ್ರೆ ಎಲ್ಲಾ ಕಾರ್ಯಕರ್ತರು ರಾಮುಲು ಅವರು ಇವತ್ತು ಅಧಿಕಾರ ಇಲ್ಲ. ಯಾಕಂದ್ರೆ ನಾನು ಮುಂಚೆ ಕೂಡ ಹೇಳಿದ್ದೆ, ಅವಕಾಶ ಕೊಟ್ರೆ ನನಗೆ ಒಂದು ಸ್ಥಾನ ಕೊಡ್ರಿ. ಯಾಕಂದ್ರೆ ಇವತ್ತು ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೋತೋಗಿದ್ದೀವಿ. ಇವತ್ತು ಅಧ್ಯಕ್ಷರ ಸ್ಥಾನ ಬಂದಂತ ಟೈಮಲ್ಲಿ ಎಲ್ಲರೂ ಕೂಡ ಇವತ್ತು ಡಿಬೇಟ್ ಆಗ್ತಾ ಇದೆ, ಯಾರು ಶಕ್ತಿವಂತರು ಅನ್ನೋಂಥದ್ದು ಡಿಬೇಟ್ ಆಗ್ತಾ ಇದೆ. ಇವತ್ತು ಎಲ್ಲರೂ ಸೇರಿಕೊಂಡು ಇವತ್ತು ಅವರು ಶಕ್ತಿವಂತರು ಇವರು ಶಕ್ತಿವಂತರು ಅನ್ನೋದಕ್ಕಿಂತ ಇವತ್ತು ಪಾರ್ಟಿ ಸಂಘಟನೆ ವಿಚಾರ ಬಂದಂತ ಟೈಮಲ್ಲಿ ಎಲ್ಲರೂ ಕೂಡ ಸೇರಿ ಇವತ್ತು ನನ್ನ ಶಕ್ತಿ ಇಷ್ಟು ನಿನ್ನ ಶಕ್ತಿ ಅನ್ನೋದಕ್ಕಿಂತ ಪಾರ್ಟಿ ವಿಜೇಂದ್ರ ಅವರ ಅಧ್ಯಕ್ಷರಾಗಿದ್ರೆ ಅವ್ರು ಮುಂದುವರಿಲ್ಲ, ನಮ್ದೇನು ಅಭ್ಯಂತರ ಇಲ್ಲ. ಆಕಸ್ಮಿಕವಾಗಿ ಏನಾರ ಅವಕಾಶಗಳಿದ್ರೆ ನಮಗೆ ಕೂಡ ಅವಕಾಶ ಮಾಡಿಕೊಡ್ರಿ ಅನ್ನಂತ ಮಾತನ್ನು ಹೇಳಿದ್ವಿ. ಅಂದ್ರೆ ರಾಜ್ಯಾಧ್ಯಕ್ಷರ ಆಕಾಂಕ್ಷೆ ಕೂಡ ಆಗಿದೆ. ನಾವು ಅವತ್ತು ಕೇಳಿದ್ವಿ, ಇವತ್ತು ಕೂಡ ಕೇಳ್ತೀವಿ, ಅವಕಾಶ ಇದ್ರೆ ಮಾಡಿಕೊಡ್ರಿ ಅಂತ ಕೇಳ್ತೀವಿ. ಅದರಲ್ಲಿ ಪ್ರಶ್ನೆ